ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ 2026 ಚುನಾವಣೆ ಮೂಲಕ ಮುಂದಿನ 5 ವರ್ಷಗಳ ಅವಧಿಗಾಗಿ ದಿನಾಂಕ ಜೂನ್ 11, 2026 ರಂದು ಆಯ್ಕೆಯಾದ 13 ಸದಸ್ಯ ಬಲದ ನಿರ್ದೇಶಕ ಆಡಳಿತ ಮಂಡಳಿಗೆ ಇಂದು ದಿನಾಂಕ ಜನವರಿ 21, 2026 ರಂದು ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಅವಧಿಯಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಹಾಗೂ ಆಯ್ಕೆಯಾದ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ಪ್ರಮಾಣಪತ್ರ ವಿತರಣೆಯ ಚುನಾವಣಾ ಪ್ರಕ್ರಿಯೆಯು ಚುನಾವಣಾಧಿಕಾರಿ ಎಸ್ಆರ್ ಬಾಡಿಗಿರ ನೇತೃತ್ವದಲ್ಲಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಓಲೇಕಾರರ ಉಪಸ್ಥಿತಿಯಲ್ಲಿ ಸಂಘದ ಕಾರ್ಯಾಲಯದಲ್ಲಿ ಜರುಗಿತು. ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಎಸ್ಆರ್ ಬಾಡಗಿರು ಮೊದಲಿಗೆ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಆಯ್ಕೆಯಾದ ಎಲ್ಲ ನಿರ್ದೇಶಕರಿಗೆ ಆಯ್ಕೆ ಪ್ರಮಾಣಪತ್ರ ವಿತರಿಸಿದರು. ನಂತರ ಚುನಾವಣಾಧಿಕಾರಿಗಳು ಮಾಧ್ಯಮ ಪ್ರಕಟಣೆಗೆ ತಿಳಿಪಡಿಸುತ್ತಾ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಹಾಗೂ ಚುನಾವಣಾ ಫಲಿತಾಂಶ ಪ್ರಕಟಿಸುತ್ತಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ 2 ಸ್ಥಾನಗಳಿಗೆ ಪ್ರತಿಸ್ಪರ್ಧಿಗಳಿಲ್ಲದೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಶ್ರೀಮತಿ ನೀಲಮ್ಮ ನಾಗಪ್ಪಾಲೂರರು ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಮಂಜುಳಾ ಸುರೇಶ ಹಳಪೇಟಿರು ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು. ನಂತರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ ನಿರ್ದೇಶಕರಾಗಿ ಆಯ್ಕೆಯಾದ ಶ್ರೀಮತಿ ಸರೋಜಾ ಬಸವರಾಜ ಹೆರೂರ, ಶ್ರೀಮತಿ ಶಿವಲೀಲಾ ಮಲ್ಲಪ್ಪ ಅಂಟರದಾನಿ, ಶ್ರೀಮತಿ ಬಸವರಾಜೇಶ್ವರಿ ಶರಣಬಸಪ್ಪಕುರಿ, ಶ್ರೀಮತಿ ಶಾಂತಾ ಸಂಗಪ್ಪ ಕೂಡ್ಲಪ್ಪನವರ, ಶ್ರೀಮತಿ ಸವಿತಾ ದೊಡ್ಡಬಸಪ್ಪ ಬೆಳ್ಳಿಹಾಳ, ಶ್ರೀಮತಿ ಗಂಗಮ್ಮ ಸಿದ್ದಪ್ಪ ಹೊಸೂರ, ಶ್ರೀಮತಿ ಮಧುರವಿ ಹೂಲಗೇರಿ, ಶ್ರೀಮತಿ ಲೀಲಾವತಿ ತಿಮ್ಮನಗೌಡ ಭಾವಿಕಟ್ಟಿ, ಶ್ರೀಮತಿ ಮುತ್ತಕ್ಕಮಲ್ಲಪ್ಪ ಭಾವಿಕಟ್ಟಿ, ಗದ್ದೆವ್ವ ಗದ್ದೆಪ್ಪ ವಡ್ಡರರಿಗೆ ವಿಎಂ ಬ್ಯಾಂಕ್ ಹುನಗುಂದದ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಎಸ್ ಗಂಜಿಹಾಳ, ನಿರ್ದೇಶಕರಾದ ಶಿವಾನಂದ ಕಂಠಿ, ದೇವೂಡಂಬಳ, ಮಂಜುನಾಥಾಲೂರ ಮತ್ತು ರವಿಹುಚನೂರರ ನೇತೃತ್ವದ ಅಪಾರ ಬೆಂಬಲಿಗರಿಂದ ಹಾಗೂ ಚುನಾವಣಾಧಿಕಾರಿಗಳು ಮತ್ತು ಸಂಘದ ಸಿಬ್ಬಂದಿ ವರ್ಗದವರಿಂದ ಅದ್ಧೂರಿ ಸನ್ಮಾನ ಜರುಗಿತು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಚನ್ನಪ್ಪ ಬಾದವಾಡಗಿ, ಯುವಮುಖಂಡರಾದ ಮಲ್ಲುವಿರಾಪೂರ, ಶರಣಪ್ಪ ಬೆಲ್ಲದ, ಗಂಗಣ್ಣಿಲಕಲ್ಲ ಸೇರಿದಂತೆ ಇತರರಿದ್ದರು. ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ನೀಲಮ್ಮ ನಾಗಪ್ಪಾಲೂರರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಮಂಜುಳಾ ಸುರೇಶ ಹಳಪೇಟಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಸಹಕರಿಸಿರುವ ನಿರ್ದೇಶಕರಿಗೆ ಹಾಗೂ ಚುನಾವಣೆಯಲ್ಲಿ ಗೆಲುವಿಗೆ ಕಾರಣರಾದ ಎಲ್ಲ ಸಂಘದ ಷೇರುದಾರರು ಹಾಗೂ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು, ಬಂಧು ಬಳಗ, ಬೆಂಬಲಿಗರಿಗೆ ಹಾಗೂ ಸಂಘದ ಸರ್ವ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಸಲ್ಲಿಸಿದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇದರ ಆಡಳಿತ ಮಂಡಳಿ ಮತ್ತು ಪದಾಧಿಕಾರಿಗಳ ಚುನಾವಣೆಗೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ಆದ ನನ್ನನ್ನು ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಿಸಿದ ಪ್ರಯುಕ್ತ 21/1/2026 ಚುನಾವಣಾ ದಿನಾಂಕವನ್ನ ನಿಗದಿಪಡಿಸಿ ಜನವರಿ 14ನೇ ತಾರೀಕಿಗೆ ವೇಳಾಪಟ್ಟಿ ಪ್ರಕಟಿಸಲಾಗಿತ್ತು. ಅದರಂತೆ ಇವತ್ತಿನ ಚುನಾವಣಾ ಪ್ರಕ್ರಿಯೆಯಲ್ಲಿ ನಿಗದಿತ ಅವಧಿಯೊಳಗಾಗಿ ಅಂದ್ರೆ 1 ಗಂಟೆಯ ಅವಧಿಯೊಳಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರಗಳು ಸ್ವೀಕೃತಗೊಂಡಿರುತ್ತವೆ. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನೀಲಮ್ಮ ನಾಗಪ್ಪ ಆಲೂರವರು
ಅವರಿಗೆ ಸೂಚಕರಾಗಿ ಶ್ರೀಮತಿ ಲೀಲಾವತಿ ಟಿ ಬಾವಿಕಟ್ಟಿ ಅವರು, ಅನುಮೋದಕರಾಗಿ ಶ್ರೀಮತಿ ಸರೋಜಾ ಬ ಹೆರೂರ್ ಅವರು. ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸ್ವೀಕೃತಗೊಂಡಿದೆ. ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸ್ವೀಕೃತಗೊಂಡಿದ್ದು ಶ್ರೀಮತಿ ಮಂಜುಳಾ ಸುರೇಶ್ ಹಳಪೆಟ್ಟಿ ಅವರು. ಅವರಿಗೆ ಸೂಚಕರಾಗಿ ಶ್ರೀಮತಿ ಸವಿತಾ ದೋ ಬೆಳ್ಳಿಹಾಳ ಅವರು, ಆಮೇಲೆ ಅನುಮೋದಕರಾಗಿ ಶ್ರೀಮತಿ ಶಿವಲೀಲಾ ಮ ಅಂಟ್ರದಾನಿ ಅವರು. ನಿಗದಿತ ಸಮಯದೊಳಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರಗಳು, ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ನೀಲಮ್ಮ ಆಲೂರ್ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಮಂಜುಳಾ ಹಳಪೇಟಿ ಅವರು ಒಂದೊಂದೇ ನಾಮಪತ್ರಗಳು ಬಂದಿರುವುದರಿಂದ ಈ ಇಬ್ಬರು ಮಹನೀಯರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷಗಳ ಅವಧಿಯವರೆಗೆ ಅವಿರೋಧವಾಗಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14(12) ಅನ್ವಯ ಆಯ್ಕೆಯಾಗಿರುತ್ತಾರೆ ಅಂತೇಳಿ ಪ್ರಕಟಿಸಿ ಘೋಷಿಸಲಾಗಿದೆ. ಈ ಚುನಾವಣೆಯಲ್ಲಿ ಸಹಕರಿಸಿದಂತ ಹುನಗುಂದ ಪಟ್ಟಣದ ಮತ್ತು ಸುತ್ತಮುತ್ತಲ ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾದವರಿಗೂ ಮತ್ತು ಎಲ್ಲಾ ಸಾರ್ವಜನಿಕರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನನ್ನ ಎಲ್ಲ ನಿರ್ದೇಶಕ ಮಂಡಳಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಷೇರುದಾರ ಬಂಧುಗಳಿಗೆ ಹಾಗೂ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಮುಂಬರುವ ದಿನದಲ್ಲಿ ನಮ್ಮ ಸಹಕಾರಿ ಸಂಘದ ಮತ್ತಷ್ಟು ಬಲಿಷ್ಠಗೊಳಿಸಲು ಸಾರ್ವಜನಿಕ ವಲಯದಲ್ಲಿ ನಮ್ಮ ಸಹಕಾರಿ ಸಂಘವನ್ನು ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಪ್ರಾಮಾಣಿಕವಾಗಿ ಮುನ್ನಡೆಸುತ್ತೇನೆ. ಅದೇ ರೀತಿ ಈ ಸಹಕಾರಿ ಸಂಘವನ್ನು ನನ್ನಂಥ ಸಾಮಾನ್ಯ ಮಹಿಳೆಯನ್ನು ಅಧ್ಯಕ್ಷರಾಗಿ ಮಾಡಿ ಇಂದಿನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಅವರನ್ನು ಈ ಸಂದರ್ಭದಲ್ಲಿ ಎನಿಸಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗುವೆ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ. ಬಾಯಾಗ ಹಾಕ್ರಲ್ಲ, ಕೈಯಾಗ ಕೊಟ್ರೆ ಹೆಂಗ?